ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ಶೀರ್ಷಿಕೆಯಲ್ಲಿ ತಮ್ಮೊಟ್ಟಿಗೆ ದೇವರ ವಾಕ್ಯದ ಧ್ಯಾನ ಮಾಡುವಂತೆ ಮತ್ತೊಂದು ಸದಾವಕಾಶವನ್ನು ಕಲ್ಪಿಸಿಕೊಟ್ಟಂಥ ತಂದೆಯಾದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ತಮ್ಮೆಲ್ಲರಿಗೂ ಕೂಡ ಕ್ರಿಸ್ತ ಯೇಸುವಿನ ಮಧುರ ನಾಮದಲ್ಲಿ ವಂದಿಸುವಂಥವನಾಗಿರುತ್ತೇನೆ. ಈ ದಿವಸದಲ್ಲಿ ಈ ಧ್ಯಾನದ ಸಮಯಕ್ಕಾಗಿ ಆರಿಸಿಕೊಂಡಂಥ ಶೀರ್ಷಿಕೆ ಮಾನವನ ಜೀವಿತದಲ್ಲಿ ಅನೇಕ ಕಷ್ಟಗಳು, ನೋವು, ಚಿಂತೆ, ಈ ಕಾರ್ಪಣ್ಯಗಳ ನಡುವೆ ನಂಬಿಕೆಯೊಡನೆ ನಿಷ್ಠೆಯಿಂದ ನಂಬಿಕೆಯಲ್ಲಿ ಬಿದ್ದು ಹೋಗದೆ ನಿರೀಕ್ಷೆಯನ್ನು ಹೊತ್ತುಕೊಂಡು ಜೀವಿಸುವುದಾದರೂ ಹೇಗೆ ಎನ್ನುವುದರ ಕುರಿತು ದೇವರ ವಾಕ್ಯದ ಆಧಾರದಲ್ಲಿ ಆತನು ಕೊಡುವಂಥ ವಾಗ್ದಾನಗಳ ಮೇಲೆ ನಮ್ಮ ಇಡೀ ಧ್ಯಾನವನ್ನು ಕೇಂದ್ರೀಕರಿಸಿಕೊಳ್ಳೋಣ ಎನ್ನುವುದಾದರೆ ಅದು ಯಾವ ಅತಿಶಯೋಕ್ತಿಯೇನೂ ಅಲ್ಲ. ಯೇಸು ಸ್ವಾಮಿಯೇ ಇಹಲೋಕದಲ್ಲಿದ್ದಾಗ ಆತನು ತನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೆ ಇಹಲೋಕಕ್ಕೆ ಬಂದಾಗ ಆತನನ್ನು ಕೂಡ ಬಿಡದ ಸೈತಾನನು ಕ್ರಿಸ್ತ ಯೇಸುವನ್ನು ಪರೀಕ್ಷಿಸಿ ಆತನನ್ನು ಅನೇಕ ರೀತಿಯಲ್ಲಿ ಆಮಿಷಗಳನ್ನು ತೋರಿಸುತ್ತಾ ಪ್ರಚೋದನಾತ್ಮಕ ಕ್ರಿಯೆಗಳನ್ನು ಮಾಡುವುದಕ್ಕೆ ಪ್ರಚೋದನೆ ಕೊಡುತ್ತಾ ಯೇಸು ಕ್ರಿಸ್ತನ ಮೂಲ ತತ್ವ ಮತ್ತು ಆತನ ಮೂಲ ಉದ್ದೇಶ ಮತ್ತು ಆತನು ಎಲ್ಲಿಂದ ಬಂದವನು ಎನ್ನುವುದರ ಕುರಿತು ಕೂಡ ಒಂದು ದಿಟ್ಟವಾದಂಥ ಪ್ರಶ್ನೆಯನ್ನು ಹಾಕುತ್ತಾ ಕ್ರಿಸ್ತನನ್ನು ಪ್ರಚೋದಿಸಿರುವಂಥ ಸೈತಾನನ ಕ್ರಿಯೆಗಳನ್ನು ನಾವು ಸುವಾರ್ಥ ಭಾಗದಲ್ಲಿ ಕೇಳಿಸಿಕೊಂಡಿದ್ದೇವೆ. ಯೇಸು ಕ್ರಿಸ್ತನು ಇವೆಲ್ಲದಕ್ಕೂ ಸರಿಯಾದಂಥ, ಸಮಂಜಸವಾದಂಥ, ಸಮರ್ಪಕವಾದಂಥ ಉತ್ತರ ಕೊಟ್ಟದ್ದು, ನಿನ್ನ ತಂದೆಯಾದ ದೇವರನ್ನು ನೀನು ಎಂದಿಗೂ ಕೂಡ ಪರೀಕ್ಷಿಸಬಾರದು. ದೇವರು ಶಕ್ತಿಯುಳ್ಳವನು. ಆತನು ನಿನ್ನನ್ನು ನಿನ್ನ ಕಷ್ಟಗಳಿಂದಲೂ ನಿನ್ನ ಕಾರ್ಪಣ್ಯಗಳಿಂದಲೂ ಕಣ್ಣೀರಿನಿಂದಲೂ ಬಿಡಿಸಲು ಶಕ್ತನಾಗಿದ್ದಾನೆ. ಆದರೆ ಆ ಶಕ್ತಿಯನ್ನು ಈಗ ನನ್ನ ಮುಂದೆ ಪ್ರದರ್ಶಿಸು, ನನಗೆ ಈಗ ಬಿಡುಗಡೆ ಕೊಡು, ನನ್ನನ್ನು ಈ ಪರಿಸ್ಥಿತಿಯಿಂದ ಹೊರ ಕರೆತಂದು ಬಾ, ಈ ಪರಿಸ್ಥಿತಿಯಿಂದ ನನ್ನನ್ನು ಹೊರಪಡಿಸಿ ಉತ್ತಮವಾದಂಥ ರೀತಿಯಲ್ಲಿ ನನ್ನನ್ನು ನಡೆಸು ಎಂಬುದಾಗಿ ಒಂದು ಪಂಥಾಹ್ವಾನ ಕೊಡುವುದರ ಮೂಲಕ ದೇವರನ್ನು ಎಂದಿಗೂ ಕೂಡ ಪರೀಕ್ಷಿಸಬಾರದು ಎಂಬುದಾಗಿ ಕ್ರಿಸ್ತನು ಈಗಾಗಲೇ ನಮಗೆ ಬೋಧಿಸಿದ್ದಾನೆ. ಆತನಿಗೆ ಸೈತಾನನು ಕೊಟ್ಟಂಥ ಪ್ರತಿಯೊಂದು ಪಂಥಾಹ್ವಾನ ಕ್ರಿಸ್ತನು ಸ್ವೀಕರಿಸಲಿಲ್ಲ. ಬದಲಾಗಿ ಕ್ರಿಸ್ತನು ಆತ್ಮೀಕವಾಗಿ ಅವುಗಳನ್ನು ಎದುರಿಸುತ್ತಾ
ಆತ್ಮೀಕತೆಯಲ್ಲಿ ಉತ್ತರ ಕೊಡುತ್ತಾ ತನ್ನ ತಂದೆಯಾದ ದೇವರು ಎಲ್ಲಕ್ಕಿಂತಲೂ ಶ್ರೇಷ್ಠನು, ಆತನ ನಾಮಾಂಕಿತವನ್ನು ನಮ್ಮ ಜೀವಿತಗಳ ಮೂಲಕ ನಾವು ಸದಾಕಾಲ ಮಹಿಮೆ ಪಡಿಸುವುದು ಒಂದೇ ನಮ್ಮ ಕಾರ್ಯಗಳು, ನಮ್ಮ ಉದ್ದೇಶಗಳು, ನಮ್ಮ ಜೀವಿತವಾಗಿರಬೇಕು ಎಂಬುದಾಗಿ ಪ್ರಬೋಧಿಸಿದಂಥ ದೇವರು. ಇಂತಹ ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂಥ ಅನುಯಾಯಿಗಳೆಂಬುದಾಗಿ ಕರೆಯಲ್ಪಟ್ಟಂಥ ನಾವು ಆತನ ಶಿಷ್ಯರಾಗಿ, ಆತನ ಅನುಯಾಯಿಯಾಗಿ, ಆತನೇ ನಮ್ಮ ಸ್ವಂತ ರಕ್ಷಕನು ಎಂಬುದಾಗಿ ಅಂಗೀಕಾರ ಮಾಡಿಕೊಂಡಂಥ ನಮ್ಮ ಜೀವಿತಗಳಲ್ಲಿ ತಂದೆಯಾದ ದೇವರನ್ನು ಎಂದಿಗೂ ಕೂಡ ಅವಮಾನಪಡಿಸುವುದಾಗಲಿ, ಅಪಮಾನಕ್ಕೆ ಈಡು ಮಾಡುವುದಾಗಲಿ, ಅಥವಾ ದೇವರ ಕಾರ್ಯಗಳಿಗೂ ಸಂಕಲ್ಪಗಳಿಗೂ ವಿರುದ್ಧವಾಗಿ ನಡೆದು ಆತನಿಗೆ ಕೋಪವೆಬ್ಬಿಸುವ ನಿಟ್ಟಿನಲ್ಲಿ ನಮ್ಮ ಬದುಕುಗಳನ್ನು ರೂಢಿಸಿಕೊಳ್ಳುವುದಂತೂ ಬೇಡವೇ ಬೇಡ ಎನ್ನುವಂಥದ್ದು ದೇವರ ದೈವಿಕವಾದಂಥ ವಾಕ್ಯ ಮತ್ತು ಎಚ್ಚರಿಕೆ. ಆ ನಿಟ್ಟಿನಲ್ಲಿ ಪ್ರಿಯರೇ, ಬಹಳ ಸುಂದರವಾಗಿಯೂ ಅರ್ಥಗರ್ಭಿತವಾಗಿಯೂ ನಮ್ಮ ಮುಂದೆ ದೇವರ ವಾಕ್ಯಗಳು ಬಹಳ ಸರಳಗತಿಯಲ್ಲಿ ಕೊಡಲ್ಪಟ್ಟಿದೆ. ಅವುಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯವಷ್ಟೇ. ಹಾಗಾಗಿ ಪೌಲನು ಇಬ್ರಿಯ ಗ್ರಂಥದವರಿಗೆ ಬರೆಯುವಂಥ ಪತ್ರಿಕೆಯಲ್ಲಿ ಬರೆಯುತ್ತಾನೆ, 12ನೇ ಅಧ್ಯಾಯದ 1 ಮತ್ತು 2ನೆಯ ವಾಕ್ಯದಲ್ಲಿ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ, ಅವಮಾನವನ್ನು ಅಲಕ್ಷ್ಯ ಮಾಡಿ ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಪ್ರೀತಿಯುಳ್ಳ ಕೇಳುಗರೆ, ನಮ್ಮ ಇಹಲೋಕದ ಓಟದಲ್ಲಿ ಖಂಡಿತವಾಗಿಯೂ ಕಷ್ಟ, ಸಂಕಟ, ನೋವು, ಚಿಂತೆ, ದುಃಖ, ಕಣ್ಣೀರು ಇವೆಲ್ಲವೂ ಸರ್ವೇ ಸಾಮಾನ್ಯ. ಇವೆಲ್ಲದರ ಮಧ್ಯೆ ನಾನು ಹೇಗೆ ನನ್ನ ದೇವರನ್ನು ಅರಿತುಕೊಂಡು ಆತನಲ್ಲಿ ನಂಬಿಕೆ ಇಟ್ಟವನಾಗಿ ಆತನು ಹುಟ್ಟಿಸುವ ಪೂರೈಸುವ ದೇವರಾಗಿದ್ದಾನೆ, ನಂಬಿಕೆಯನ್ನು ಹುಟ್ಟಿಸಿದ ಆತನು ನಿರೀಕ್ಷೆಯಲ್ಲಿ ಪೂರೈಸುವ ಆತನಾಗಿದ್ದಾನೆ. ಆತನು ಮಾನವರ ಸಂತೋಷಕ್ಕೋಸ್ಕರ ತಾನು ಅಪಮಾನವನ್ನು ಸಹಿಸಿಕೊಂಡನು. ಇಹಲೋಕದ ಅಪಮಾನವನ್ನು ಅಲಕ್ಷ್ಯ ಮಾಡುತ್ತಾ ಶಿಲುಬೆಯ ಮರಣವನ್ನು ಹೊಂದಿಕೊಂಡನು. ಈಗ ಇವೆಲ್ಲದರ ಪರಿಣಾಮವಾಗಿ ತಂದೆಯ ಚಿತ್ತವನ್ನು ಆತನು ನೆರವೇರಿಸಿದ ನಿಟ್ಟಿನಲ್ಲಿ ತಂದೆಯು ಆತನನ್ನು ತನ್ನ ಬಲಗಡೆಯಲ್ಲಿ ಕುಳಿತುಕೊಳ್ಳುವಂತೆ ಮಾಡಿದ್ದಾನಲ್ಲ. ಆ ಕಾರಣದಿಂದ ಯೇಸು ಕ್ರಿಸ್ತನ ಬಹಳ ಮುಖ್ಯವಾದಂಥ ಸಂದೇಶ, ಲೋಕದಲ್ಲಿ ಕಷ್ಟ ಉಂಟು, ಸಂಕಟ ಉಂಟು, ಕಣ್ಣೀರುಂಟು, ಚಿಂತೆ, ದುಃಖ, ಬಾಧೆಗಳು ಸಹಜ. ಆದರೂ ಹೆದರಬೇಡಿರಿ,
ನಂಬಿಕೆಯನ್ನು ಕಳೆದುಕೊಳ್ಳಬೇಡಿರಿ. ಯಾವಾಗಲೂ ಕರ್ತನಲ್ಲಿ ವಿಶ್ವಾಸವಿಟ್ಟು ನಂಬಿಕೆಯೊಡನೆ ಪ್ರಾರ್ಥಿಸಿರಿ. ನೀವು ಪ್ರಾರ್ಥನೆ ಮಾಡುವಾಗೆಲ್ಲ ನಿರೀಕ್ಷೆಯನ್ನು ಹೊತ್ತುಕೊಂಡು ಪ್ರಾರ್ಥಿಸಿರಿ. ಆಗ ತಂದೆಯಾದ ದೇವರು ನಿಮ್ಮ ಪ್ರಾರ್ಥನೆಗಳ ಒಳಾರ್ಥವನ್ನು ಅರ್ಥೈಸಿಕೊಳ್ಳುವಂಥ ಸರ್ವಶಕ್ತನಾದಂಥ ದೇವರು ನಿಮಗೆ ಸದುತ್ತರವನ್ನು ಸಕಾಲದಲ್ಲಿ ದಯಪಾಲಿಸಿಕೊಟ್ಟು ತನ್ನ ಸಂಕಲ್ಪದ ಮೇರೆಗೆ ನಿಮಗೆ ಬೇಕಾದಂಥ ಆಧರಣೆಯನ್ನು, ಬೇಕಾದಂಥ ಶಾಂತಿಯನ್ನು, ಸಮಾಧಾನವನ್ನು ಮತ್ತು ನಿಮ್ಮೆಲ್ಲದರ ಸಮಸ್ಯೆಗಳ ಬಿಡುಗಡೆಯನ್ನು ಕೂಡ ಆತನು ತನ್ನ ಚಿತ್ತಕ್ಕನುಸಾರವಾಗಿ ತಾನು ನಿರ್ಧರಿಸಿದ ಸಂಕಲ್ಪದ ಮೇರೆಗೆ ಒದಗಿಸಿ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಲೋಕದಲ್ಲಿ ಯಾರನ್ನೂ ನೆಚ್ಚಿಕೊಳ್ಳುವುದು ಬೇಡ ಪ್ರಿಯರೇ. ಲೋಕದಲ್ಲಿರುವಂಥವರೆಲ್ಲರೂ ಮಾನವರೇ. ಅವರಿಗೂ ಕೂಡ ಇಂತಹ ಸಂಕಟಗಳು, ಕಷ್ಟ, ನೋವು, ಬಾಧೆಗಳು ತಗಲುವುದುಂಟು. ಇಂತಹ ಮಾನವನನ್ನು ನೆಚ್ಚಿಕೊಂಡು ಯಾವ ಪ್ರಯೋಜನವಿಲ್ಲದೆ ದೆಸೆಗೆಟ್ಟವರಾಗಿ ನಿಲ್ಲುವುದಕ್ಕಿಂತ ಎಲ್ಲಕ್ಕೂ ಶಕ್ತನು, ಎಲ್ಲಕ್ಕೂ ಅಧಿಪತಿಯು, ಸರ್ವಾಧಿಕಾರಿಯು, ಸರ್ವಶ್ರೇಷ್ಠನು ಆದಂಥ ತಂದೆಯಾದ ದೇವರನ್ನು ಅವಲಂಬಿಸಿ ನಮ್ಮ ಜೀವಿತಗಳನ್ನು ಆತನಿಗೆ ಒಪ್ಪಿಸಿಕೊಡುವಾಗ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟಂಥ ನಾವು ತಂದೆಯಾದ ದೇವರ ನಿರೀಕ್ಷೆಯಲ್ಲಿ ಬೆಳೆಯುವುದಕ್ಕೆ ಸಾಧ್ಯ. ಇದು ನಮ್ಮ ಜೀವಿತದ ಕ್ರಮ. ಈ ಒಂದು ಪರಿಕ್ರಮವನ್ನು ನಾವು ಸದಾಕಾಲ ಪಾಲಿಸುತ್ತಾ ನಾವು ಅನುಭವಿಸುವುದು ಮಾತ್ರವಲ್ಲದೆ ಇತರರಿಗೂ ಕೂಡ ಈ ಶ್ರೇಷ್ಠವಾದಂಥ ಅನುಭವವನ್ನು ಹಂಚಿಕೊಳ್ಳುವಂತೆಯೂ ಪ್ರಚುರಪಡಿಸುವಂತೆಯೂ ನಾವು ದೇವರನ್ನು ಬೇಡಿಕೊಳ್ಳೋಣ. ಕೃಪಾಭರಿತನಾದಂಥ ದೇವರು ನಮ್ಮನ್ನು ಮಾತ್ರ ಆಶೀರ್ವದಿಸದೆ ನಮ್ಮ ಸಂಪರ್ಕಕ್ಕೆ ಬರುವಂಥ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವಾದ ಮಾಡಿ ಈ ಲೋಕದಲ್ಲಿ ಸಾಕ್ಷಿಗಳಾಗಿ ಇರಿಸುವುದಕ್ಕೆ ಶಕ್ತನಾಗಿದ್ದಾನೆ. ಈ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸಲಿ, ಹರಸಲಿ, ಬೆಳೆಸಲಿ ಹಾಗೂ ಆತನ ಬೆಳಕಿನಲ್ಲಿ ನಾವು ಬೆಳಕಿನವರಾಗಿ ನಡೆಯುವಂತೆ ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ